ನಿಮ್ಮ ಪ್ರಕಾರ ಈಗ ಜಾತಿ ಗಣತಿಯನ್ನ ಜಾರಿಗೆ ತಂದ್ರೆ ನಿಜಕ್ಕೂ ದೇವರಾಜರು ಸಾಕ್ತಾರೆ ಅಂತ ಅವರ ಬೆಂಬಲಿಗರು ಹೇಳ್ತಾರೆ ಸಿದ್ದರಾಮಯ್ಯ. ತನ್ನಿ, ಬಟ್ ಕರೆಕ್ಟ್ ಆಗಿ ಜನಕ್ಕೆ ನೀವು ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು. ಯಾಕೆಂತಂದ್ರೆ ಬಲಿಷ್ಠ ಕೋಮುಗಳು ಇದು ನಮ್ಮ ವಿರೋಧಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಇದು ಯಾವುದೇ ಕೋಮಿಗೆ ತಂದಂತದ್ದಲ್ಲ. ಜಾತಿ ಜನಗಣತಿ ಪ್ರತಿ ಜಾತಿ, ನಾ ಹೇಳಿಲ್ವೇ, ಕರ್ನಾಟಕದಲ್ಲಿ ಬದುಕು ಮಾಡುತ್ತಿರುವ ಎಲ್ಲಾ ಜಾತಿ ಜನಾಂಗ ಧರ್ಮ ಭಾಷಿಕರ ಪ್ರತಿ ಮನೆಯು ಏನಿದೆ, ಜಾತಿ ಇಲ್ಲ ಧರ್ಮ ಇಲ್ಲ ಎಂಥದಿಲ್ಲ ಅದು. ಬಟ್ ತಪ್ಪು ಅರ್ಥೈಸ್ಕೊಂಡು ಎಲ್ರು ಇವತ್ತು ವಿರೋಧ, ಅದು ಸರಿ ಇಲ್ಲ ಇದು ಸರಿ ಇಲ್ಲ, ನಮ್ಗೆ ರಿಸರ್ವೇಶನ್ ನಮ್ಗೆ ಹೊಟ್ಟೋಗುತ್ತೆ ಇವ್ರು ಹೊಟ್ಟೋಗುತ್ತೆ. ನೋ ನೋ. ಈಗ ನಿಮ್ಮ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದ್ದು 10% ಅನ್ನು EWS ಅಂತದಂತೆ, ಎಕನಾಮಿಕಲಿ ವೀಕರ್. ಯಾರು ಕೇಳಲಿಲ್ವಲ್ಲ. ಅದ್ ಹೇಗ್ ಸರ್ ಇಡೀ ಮೀಸಲಾತಿ ತತ್ವವನ್ನೇ ಉಲ್ಟಾ ಪಲ್ಟಾ ಮಾಡಿದಾಗ ಆಯ್ತಲ್ವ ಅದು? ಇಟ್ ಈಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ನೀವು ನಿಮ್ಮ ಪಕ್ಷದ ವೇದಿಕೆಯಲ್ಲಿ ಇದನ್ನ ಕೇಳಿದ್ರೆ? ಸರಿ ಹೇಳಿದ್ದೀನಿ ನಾನು. ಹೋಗ್ಲಿ, ಇಲ್ಲಿ ಕಾಂಗ್ರೆಸ್ನವ್ರು ಯಾರು ಮಾತಾಡ್ತಾ ಇದಾರೆ ಅದನ್ನ? ಅವರು ಮಾತಾಡ್ತಾರೆ. ಕಾಂಗ್ರೆಸ್ನವ್ರು ಯಾರಾದ್ರೂ ಅಪೋಸ್ ಮಾಡ್ತಾ ಅದನ್ನ? ಈಗ ಅಂಬೇಡ್ಕರ್ ಹೇಳಿದ್ರು, ಇದಕ್ಕೆ ಶಾ ಏನು ಹೇಳಿದಂತ ದೊಡ್ಡ ಗಲಾಟೆ ಮಾಡ್ತಾ ಇದ್ದೀರಿ. ಅಮಿತ್ ಶಾ ಅವರ ರಿಸರ್ವೇಶನ್ 10% ಅಪ್ಪರ್ ಕ್ಲಾಸಿಗೆ ಕೊಟ್ರಲ್ಲಿ ಇವತ್ತು ಯಾರು ರಿಸರ್ವ್ ಮಾಡಿದ್ರು? ಯಾರು ಇಲ್ಲ. ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇರುವ 16(4)(15)(4) ಏನ್ ಹೇಳುತ್ತೆ ನಿಮ್ಗೆ? ಎಕನಾಮಿಕಲಿ ಬರೋದಿಲ್ಲ ನಿಮ್ಗೆ ರಿಸರ್ವೇಶನ್. ಎಕನಾಮಿಕಲಿ ಬರೋದಿಲ್ಲ, ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್. ಸೋಷಿಯಲ್ ಅಂಡ್ ಎಜುಕೇಶನ್ ಇಲ್ಲಿ ತೊಗೊಂಬಂದು ಎಕನಾಮಿಕಲ್ ಹಾಕ್ಬಿಟ್ಟು ಇಟ್ ಈಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ಬೆಳಗ್ಗೆ ಆದ್ರೆ ಸಂವಿಧಾನ, ಏನೋ ಸಂವಿಧಾನ ಓದುವಂತ ಯಾರೋ ನಮ್ಮ ಮಹಾದೇವಪ್ಪ, ಇದೆಲ್ಲ ಯಾಕೆ ಮಾತಾಡ್ತಾ ಇಲ್ಲ ನೀವು? ಸೊ ನಿಮ್ ಪ್ರಕಾರ ಸಿದ್ದರಾಮಯ್ಯ ಅವರು ಎರಡನೇ ಅರಸು ಸಾಧ್ಯ ಇಲ್ಲ. ಎರಡನೇ ಅರಸಾಗ್ಲಿಕ್ಕೆ ಇನ್ನೊಬ್ಬ ಅರಸು ಹುಟ್ಟಲ್ಲ. ಕರ್ನಾಟಕಕ್ಕೆ ಅಥವಾ ಇಡೀ ಭಾರತಕ್ಕೆ ಒಬ್ಬರೇ ಅರಸು. ಅದು ಸಿದ್ದರಾಮಯ್ಯಗೆ ಅವಕಾಶಗಳಿತ್ತು, ಆದ್ರೆ ಯಾವ ಚೇಲ ಚಮಚಗಳ ಜೊತೆಗೆ ಇಟ್ಕೊಂಡು ನಮ್ಮಂತವ್ರನ್ನೆಲ್ಲ ದೂರ ಇಟ್ಟು ಸುಮ್ಮನೆ ಹೀಗೆ ಅವೇನೋ ಹೇಳ್ತಾವೆ ಇವ್ರು ಕೇಳ್ತಾ ಹೋಗುದು.